ನಿಮಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 9ನೇ ವರ್ಗದ ವಿಜ್ಞಾನ ವಿಷಯದ ಭಾಗ 1ರ ಪಠ್ಯಪುಸ್ತಕದಲ್ಲಿ 4ನೇ ಪಾಠ ಅಂಗಾಂಶಗಳಂತ ಇದೆ. ಅದರಲ್ಲಿ ಪುಟ ಸಂಖ್ಯೆ 65, 73 ಮತ್ತು 79ರ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ತಾವೆಲ್ಲರೂ ಕೂಡ ಈ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 9ನೇ ತರಗತಿಯವರಿಗಾಗಿ ಕನ್ನಡ, ಹಿಂದಿ, ಇಂಗ್ಲೀಷ್, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಎಲ್ಲ ವಿಷಯಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್ಗಳನ್ನು ಸಿಗ್ತವೆ. ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ, ಹೋಗಿ ನೋಡಿ ಅಂತ ಹೇಳ್ತಾ ಫಸ್ಟಿಗೆ ಪುಟ ಸಂಖ್ಯೆ 65ರ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆ, ಅಂಗಾಂಶ ಎಂದರೇನು? ಉತ್ತರ: ಒಂದೇ ರೀತಿಯ ರಚನೆ ಮತ್ತು ಕಾರ್ಯವನ್ನು ಹೊಂದಿರುವ ಜೀವಕೋಶಗಳ ಗುಂಪಿಗೆ ಅಂಗಾಂಶ ಅಂತ ಕರೀತಾರೆ. ಸ್ವಲ್ಪ ತಮಗೆ ಗೊತ್ತಿರಬೇಕು, ಇವು ಒಂದೇ ರೀತಿಯ ರಚನೆ ಇರ್ತವೆ ಮತ್ತು ಒಂದೇ ಪ್ರಕಾರದ ಕಾರ್ಯವನ್ನು ಮಾಡ್ತವೆ. ಜೀವಕೋಶಗಳ ಗುಂಪು ಸಮೂಹವೇ ಅಂಗಾಂಶ. ಮುಂದಿನ ಪ್ರಶ್ನೆ 2, ಬಹುಕೋಶೀಯ ಜೀವಿಗಳಲ್ಲಿ ಅಂಗಾಂಶಗಳ ಉಪಯುಕ್ತತೆ ಏನು? ಇಲ್ಲಿ ಬಹುಕೋಶೀಯ ಜೀವಿಗಳು ಅಂತಂದರೆ ಉನ್ನತ ವರ್ಗದ ಜೀವಿಗಳು ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ. ಇಲ್ಲಿ ಬಹುಕೋಶೀಯ ಜೀವಿಗಳಲ್ಲಿ ಕಾರ್ಯದ ಹಂಚಿಕೆ ಕಂಡು ಬರ್ತದೆ. ಒಂದು ಕಾರ್ಯವನ್ನು ನಿರ್ವಹಿಸುವ ವೈಶಿಷ್ಟ್ಯತೆಯನ್ನು ಪಡೆದ ಜೀವಕೋಶಗಳನ್ನು ದೇಹದಲ್ಲಿ ಒಂದೇ ಕಡೆ ಗುಂಪುಗೂಡಿಸಲಾಗಿರ್ತದೆ. ಅಂಗಾಂಶ ಎಂದು ಕರೆಯಲ್ಪಡುವ ಈ ಗುಂಪು ಜೀವಕೋಶಗಳು ಒಂದು ಕಾರ್ಯವನ್ನು ಸಾಧ್ಯವಾದಷ್ಟು ಅತ್ಯುತ್ತಮವಾಗಿ ನಿರ್ವಹಿಸುವ ದಕ್ಷತೆಯನ್ನು ಹೊಂದಿರುವಂತೆ ರಚನೆಯಾಗಿದೆ. ಉದಾಹರಣೆಗೆ ರಕ್ತ, ಫ್ಲೋಯಂ ಮತ್ತು ಸ್ನಾಯು ಅಂಗಾಂಶಗಳು. ಅಂದರೆ ತಮಗೆ ಗೊತ್ತಿರಬಹುದು, ಇಲ್ಲಿ ಈ ಲೈನ್ ಇದೆ ನೋಡಿ, ಅತ್ಯುತ್ತಮವಾಗಿ ನಿರ್ವಹಿಸುವ ದಕ್ಷತೆ. ಅಂದರೆ ಈ ಬಹುಕೋಶೀಯ ಜೀವಿಗಳಲ್ಲಿ ಅಂಗಾಂಶಗಳು ಏಕೆ ಬೇಕಂದ್ರೆ ಏನು ಕಾರ್ಯಗಳಿದಾವಲ್ಲ ಅವುಗಳು ಬಹಳಷ್ಟು ದಕ್ಷತೆಯಿಂದ ನಿರ್ವಹಿಸಲಿಕ್ಕೆ ನಮಗೆ ಏನಾಗಬೇಕಪ್ಪ ಅಂದರೆ ಅಂಗಾಂಶಗಳು ಬೇಕೇ ಬೇಕು ಅಂತ ನಾವು ಬರೀಬಹುದು. ಇಲ್ಲಿಗೆ 65ರ ಪ್ರಶ್ನೆಗಳ ಪುಟದಲ್ಲಿನ ಉತ್ತರಗಳನ್ನು ನೋಡಾಯಿತು. ಇವಾಗ ಪುಟ ಸಂಖ್ಯೆ 73ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರದಲ್ಲಿ ಮೊದಲ ಪ್ರಶ್ನೆ ಇತ್ತು, ಸರಳ ಅಂಗಾಂಶದ ವಿಧಗಳನ್ನು ಹೆಸರಿಸಿರಿ. ವಿದ್ಯಾರ್ಥಿಗಳೇ, ಸರಳ ಅಂಗಾಂಶದಲ್ಲಿ 3 ಪ್ರಕಾರಗಳು ಬರ್ತವೆ. 1 ಪೇರಮ್ ಕೈಮಾ, 2 ಕೋಲಮ್ ಕೈಮಾ, 3 ಸ್ಕೀರಮ್ ಕೈಮಾ. ನೆನಪಿಟ್ಕೊಳ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಿಮಗೆ ಎಕ್ಸಾಮಲ್ಲಿನೂ ಕೂಡ ಈ ಕ್ವಶನ್ಸ್ಗಳನ್ನು ಬಹಳ ಸರಿ ಕೇಳ್ತಾರೆ. ಸರಳ ಅಂಗಾಂಶದ ವಿಧಗಳಲ್ಲಿ 3 ಪ್ರಕಾರಗಳು ಬರ್ತಾವ. ಅದರಲ್ಲಿ ಪೇರಮ್ ಕೈಮಾ, ಕೋಲಮ್ ಕೈಮಾ, ಸ್ಕೀರಮ್ ಕೈಮಾ. ಮುಂದಿನ ಪ್ರಶ್ನೆ ಹೋಗೋಣ. ತುದಿ ವರ್ಧನ ಅಂಗಾಂಶ ಎಲ್ಲಿ ಕಂಡು ಬರ್ತದೆ? ಇದು ವೆರಿ ಇಂಪಾರ್ಟೆಂಟ್ ಇದೆ. ಬೇರಿನ ಮತ್ತು ಕಾಂಡದ ತುದಿಗಳಲ್ಲಿ ತುದಿ ವರ್ಧನ ಅಂಗಾಂಶ ಕಂಡು ಬರ್ತದೆ. ಅಂದರೆ ಸಾಮಾನ್ಯವಾಗಿ ನಾವು ಒಂದು ಸಸ್ಯವನ್ನು ನೋಡಿದಾಗ ಆ ಸಸ್ಯದ ಕಾಂಡ ಮತ್ತು ಬೇರಿನ ತುದಿಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ತುದಿ ವರ್ಧನ ಅಂಗಾಂಶ ನಮ್ಗೆ ಏನಾಗ್ತದ ಸಿಗ್ತದ. ಮುಂದಿನ ಪ್ರಶ್ನೆ 3, ತೆಂಗಿನಕಾಯಿಯ ಸಿಪ್ಪೆಯ ಯಾವ ಅಂಗಾಂಶದಿಂದ ಉಂಟಾಗಿದೆ? ಇಲ್ಲಿ ತೆಂಗಿನಕಾಯಿಯ ಸಿಪ್ಪೆಯು ಏನಾಗದಪ್ಪ ಅಂದ್ರೆ ಫ್ಲೋಯಂ ಅಂತಕ್ಕಂಥ ನಾರಿನಿಂದ ಅದು ಉಂಟಾಗಿದೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು 4ನೇ ಪ್ರಶ್ನೆ, ಫ್ಲೋಯಂನ ಘಟಕಗಳು ಯಾವುವು? ಇಲ್ಲಿ ಫ್ಲೋಯಂನಲ್ಲಿ 4 ವಿಧದ ಘಟಕಗಳನ್ನು ನೋಡ್ತೀವಿ. ಜರಡಿ ನಾಳಗಳು, ಸಂಗಾತಿ ಕೋಶಗಳು, ಫ್ಲೋಯಂ ನಾರುಗಳು, ಫ್ಲೋಯಂ ಪೇರಮ್ ಕೈಮಾ ಅಂತ ಕರಿತೀವಿ. ಈ 4 ಏನಪ್ಪ ಅಂತಂದರೆ ಫ್ಲೋಯಂನ ಘಟಕಗಳಂತ ಕರೀತಾರೆ. ಜರಡಿ ನಾಳಗಳು, ಸಂಗಾತಿ ಕೋಶಗಳು, ಫ್ಲೋಯಂ ನಾರುಗಳು, ಫ್ಲೋಯಂ ಪೇರಮ್ ಕೈಮಾ. ಇನ್ನು ಪುಟ ಸಂಖ್ಯೆ 79ಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ. ಇಲ್ಲಿ ಮೊದಲ ಪ್ರಶ್ನೆ ಇತ್ತು, ನಮ್ಮ ದೇಹದ ಚಲನೆಗಳಿಗೆ ಕಾರಣವಾಗುವ ಅಂಗಾಂಶಗಳನ್ನು ಹೆಸರಿಸಿರಿ. ಇಲ್ಲಿ ವ್ಯಕ್ತಿ ಚಲನೆಯನ್ನು ಮಾಡಬೇಕಾದ್ರೆ, ವ್ಯಕ್ತಿಯಲ್ಲಿ ಚಲನೆ ಉಂಟಾಗಬೇಕಾದ್ರೆ ಇಲ್ಲಿ ಸ್ನಾಯು ಅಂಗಾಂಶಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ. ಈ ಸ್ನಾಯು ಅಂಗಾಂಶಗಳಿಂದಲೇ ಪ್ರಾಣಿಗಳು ಏನಾಗ್ತಾವಪ್ಪ ಅಂದ್ರೆ ದೈಹಿಕವಾಗಿ ಚಲನೆಗಳನ್ನು ಉಂಟು ಮಾಡ್ತಾವ ಅಂತ ನಾವು ಏನು ಮಾಡ್ತೀವಿ ಹೇಳ್ತೀವಿ. ಮುಂದಿನ ಪ್ರಶ್ನೆ, ಒಂದು ನರಕೋಶವು ಹೇಗೆ ಕಾಣುತ್ತದೆ ಅಂತ ಕೇಳಿದರೆ, ಸಾಮಾನ್ಯವಾಗಿ ಒಂದು ನರಕೋಶ ಉದ್ದನೆಯ ಕೂದಲಿನಂತಹ ರಚನೆಯನ್ನು ಹೊಂದಿರುವಂತೆ ಕಾಣ್ತದೆ. ಯಾವ ಥರನಾಗಿ ನಮ್ಮ ತಲೆಯಲ್ಲಿ ಉದ್ದನೆಯ ಕೂದಲಿರೋದೆಲ್ಲ ಸ್ತ್ರೀಯರ ತಲೆಯಲ್ಲಿ, ಆ ಥರನಾಗಿರ್ತಕ್ಕಂಥ ರಚನೆಯನ್ನು, ಒಂದು ಉದ್ದನೆಯ ಕೂದಲಿನ ಆಕಾರದಂಥ ರಚನೆಗಳನ್ನು ನರಕೋಶ ಏನಾಗಿರ್ತದಪ್ಪ ಅಂದ್ರೆ ನಮ್ಮ ದೇಹದಲ್ಲಿ ಇರ್ತದೆ. ಪ್ರಶ್ನೆ 3, ಹೃದಯ ಸ್ನಾಯುಗಳ 3 ಲಕ್ಷಣಗಳನ್ನು ತಿಳಿಸಿ. ವಿದ್ಯಾರ್ಥಿಗಳೇ, ತುಂಬ ಇಂಪಾರ್ಟೆಂಟ್ ಇದೆ, ಎಕ್ಸಾಮಲ್ಲಿ ನಿಮ್ಗೆ ಇದನ್ನು ಕೇಳ್ತಾರೆ. ಹಾಗಾದರೆ ಹೃದಯದ ಸ್ನಾಯುಗಳ ತಂತುಗಳು ಕೊಳವೆಯ ಆಕಾರವಾಗಿದ್ದು ಶಾಖೆಗಳಾಗಿ ಒಡೆಯುತ್ತವೆ. ಒಂದೇ ನ್ಯೂಕ್ಲಿಯಸ್ಸನ್ನು ಹೊಂದಿರ್ತದೆ. ಇಲ್ಲಿ ಈ ಹೃದಯದ ಸ್ನಾಯುಗಳ ತಂತಿಗಳು ಕೊಳವೆ ಆಕಾರದಲ್ಲಿದ್ದು ಶಾಖೆಗಳಾಗಿ ಅಂದರೆ ಕೊಂಬೆಗಳಾಗಿ ಬ್ರಾಂಚಸ್ ತಕ್ಕ ಏನಾಗಿರ್ತಾವಪ್ಪ ಅಂದ್ರೆ ಒಡೆದಿರ್ತಾವ. ಮತ್ತು ಅವು ಸಾಮಾನ್ಯವಾಗಿ ಒಂದೇ ನ್ಯೂಕ್ಲಿಯಸ್ಸನ್ನು ಏನಾಗಿರ್ತಾವಪ್ಪ ಅಂದ್ರೆ ಹೊಂದಿರ್ತಾವ.
ಈ ಹೃದಯದ ಸ್ನಾಯುಗಳು ಅನೈಚ್ಛಿಕ ಸ್ನಾಯುಗಳು ಆಗಿರ್ತವೆ. ಅನೈಚ್ಛಿಕ ಅಂದರೆ ಗೊತ್ತಿದೆಯಲ್ಲ, ಐಚ್ಛಿಕ ಬೇರೆ ಅನೈಚ್ಛಿಕ ಬೇರೆ, ಅನೈಚ್ಛಿಕ ಸ್ನಾಯುಗಳನ್ನು ಹೊಂದಿದ್ದಾವೆ. ಹೃದಯದ ಸ್ನಾಯುಗಳು ಅತ್ಯಂತ ಲಯಬದ್ಧವಾದ ಸಂಕುಚನ ಮತ್ತು ವಿಕಸನಗಳನ್ನು ಜೀವಮಾನವಿಡೀ ತೋರ್ತದ. ಯಾಕಂದರೆ ಯಾವಾಗ ಜೀವಿ ಸಾಯ್ತದಲ್ಲ ಆವಾಗನೇ ಇದು ಸಂಕುಚನ ಮತ್ತು ವಿಕಸನ ನಿಲ್ತದ. ಒಂದು ಜೀವಿ ಜೀವನ ಪರ್ಯಂತನೂ ಕೂಡ ಜೀವಿಸಬೇಕಾದ್ರೆ ಆ ಹೃದಯದ ಸ್ನಾಯುಗಳ ಸಂಕುಚನ ಮತ್ತು ವಿಕಸನ ಕ್ರಿಯೆ ಅದೇನಾಗಿರ್ತದಪ್ಪ ಅಂದರೆ ನಡೆದೇ ಇರ್ತದ. ಆ ಕಾರ್ಯ ನಿಂತಿತ್ತಂದರೆ ವ್ಯಕ್ತಿ ಏನಂತ ನಾವು ತೀರ್ಕೊಂಡಿದ್ದಾನೆ ಅಂತ ನಾವೇನು ಮಾಡ್ಬೋದು, ನಿರ್ಧರಿಸಬಹುದು. ಅತಿ ಬೇಗನೆ ಸುಸ್ತಾಗುವುದಿಲ್ಲ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ ಹಾಗೂ ಕಡೆಯ ಪ್ರಶ್ನೆ ಇತ್ತು, ಏರಿಯೋಲಾರ್ ಅಂಗಾಂಶದ ಕಾರ್ಯಗಳು ಏನು? ಇಲ್ಲಿ ಏರಿಯೋಲಾರ್ ಅಂಗಾಂಶ ಚರ್ಮ ಮತ್ತು ಸ್ನಾಯುಗಳ ಮಧ್ಯೆ, ನರ ಮತ್ತು ರಕ್ತನಾಳಗಳ ಸುತ್ತ, ಅಸ್ಥಿ ಮಜ್ಜೆಗಳಲ್ಲಿ ಕಂಡುಬರ್ತದೆ. ಇದು ಅಂಗಗಳ ಒಳಗಿರುವ ಖಾಲಿ ಅವಕಾಶವನ್ನು ಭರ್ತಿ ಮಾಡ್ತದೆ, ದೇಹ ಒಳಗಿನ ಅಂಗಗಳಿಗೆ ಆಧಾರ ಒದಗಿಸ್ತದ, ಅಂಗಾಂಶಗಳ ದುರಸ್ತಿಗೆ ಸಹಾಯವನ್ನು ಮಾಡ್ತದೆ. ಇಲ್ಲಿ ಎರಡು ನೆನಪಿಟ್ಕೊಡ್ರಿ. ಒಂದನೇದು ದೇಹದ ಒಳಗಿನ ಅಂಗಗಳಿಗೆ ಆಧಾರ ಆದ್ರೆ ನಮ್ಮ ಅಂಗಾಂಶಗಳ ದುರಸ್ತಿಗೆನೂ ಕೂಡ ಏನಾಗದಪ್ಪ ಅಂದ್ರೆ ಏರಿಯೋಲಾರ್ ಅಂಗಾಂಶ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನು ನೀವುಗಳು ಬರಿಬೇಕಿತ್ತು. ಇಷ್ಟು ಬರೆದ್ರೆ ಈ ಅಂಗಾಂಶಗಳು ಅಂತಕ್ಕಂಥ ಪಾಠದಲ್ಲಿರ್ತಕ್ಕಂಥ ಎಲ್ಲ ಒಂದು ಪಾಠದ ಒಳಗಿನ ಪಟ್ಟಾಂಶದ ಪ್ರಶ್ನೆಗಳಿಗೆ ನೀವೆಲ್ಲ ಉತ್ತರಗಳನ್ನು ನೋಡಿದ್ದೀರಿ. ಇನ್ನು ಒಂದೇ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಈ ಅಂಗಾಂಶಗಳ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸ್ಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೀನಿ. ಸೊ ತಾವೆಲ್ಲರೂ ಕೂಡ ಇಲ್ಲಿಯವರೆಗೆ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಯಾಕಂದರೆ ನಮ್ಮ ವಿಡಿಯೋದ ಒಂದು ವಿಶೇಷತೆ ಹಾಗೆ ಇರ್ತದೆ, ನಮ್ಮಲ್ಲಿರ್ತಕ್ಕಂಥ ಉತ್ತರಗಳು ತುಂಬಾ ನಾವು ಸರಳನೇ ಕೊಡ್ತೀವಿ, ಸಂಕ್ಷಿಪ್ತವಾಗಿ ಕೊಡ್ತೀವಿ. ಒಂದೆರಡು ಸಾರಿ ವಿಡಿಯೋಗಳನ್ನು ನೋಡಿದರೆ ಸಾಕು ವಿದ್ಯಾರ್ಥಿ, ಖಂಡಿತವಾಗಿ ನೀವುಗಳು ಏನಾಗ್ತೀರಪ್ಪ ಅಂತಂದರೆ ಉತ್ತರಗಳನ್ನು ಪರ್ಫೆಕ್ಟೇ ಮಾಡ್ಕೊಳ್ತೀರಿ ಅಂತ ಹೇಳ್ತೀನಿ. ಇದೇ ಥರದ ಕನ್ನಡದಲ್ಲಿ, ಹಿಂದಿಯಲ್ಲಿ, ಇಂಗ್ಲೀಷ್ ಮತ್ತು SSನಲ್ಲಂತೂ ಕೂಡ ವಿಡಿಯೋಗಳು ತುಂಬಾ ಚೆನ್ನಾಗಿದ್ದಾವೆ. ನೋಡಿ, ಖಂಡಿತವಾಗಿ ನಿಮಗೆ ಫ್ರೀ ಟೈಮಲ್ಲಿ ಇದನ್ನು ಆಡಿಯೋ ಏಡಾಗಿನೂ ಕೂಡ ತಾವುಗಳನ್ನು ಬಳಸ್ಕೊಳ್ಬೋದು. ಜಸ್ಟ್ ಇದನ್ನು ಕೇಳ್ತಾ ಹೋಗಿದ್ರೂ ಕೂಡ ತಾವೇನಾಗ್ತದಪ್ಪ ಅಂದ್ರೆ ಉತ್ತರಗಳು ನಿಮಗೆ ರಿಕಾಲ್ ಆಗ್ತದೆ. ಪುಸ್ತಕ ಓದ್ತಕ್ಕಂಥ ಏನಾಗ್ತದಪ್ಪ ಅಂದ್ರೆ ಅದು ಕೂಡ ಏನಾಗ್ತದೆ, ಕಡಿಮೆನೂ ಆಗ್ತದೆ. ಇಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಮಾಡಿದ್ದೀನಿ ಅಂತಂದರೆ ಹೇಳಿದ್ದೀನಿ. ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಏನು ಮಾಡಬೇಕಪ್ಪ ಅಂತಂದರೆ ಫಾಲೋ ಮಾಡಬೇಕು. ಅಷ್ಟೇ ಅಲ್ಲದೆ ನಮ್ಮದೇ ಒಂದು ಇನ್ಸ್ಟಾ ID ಅದ, ಅದು ಕೂಡ ಸ್ಟಡಿ ವಿತ್ ಪರಶುರಾಮ್ ಅಂತದ. ಅದಕ್ಕೂ ಕೂಡ ತಾವುಗಳು ಫಾಲೋ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಸ್ಟಡಿ ವಿತ್ ಪರಶುರಾಮ್ ಅಂತಕ್ಕಂಥ ನಮ್ಮದೇ ಟೆಲಿಗ್ರಾಮ್ನ ಲಿಂಕನ್ನು ಹಾಕಿದ್ದೀನಿ, ಸಜೆಸ್ಟ್ ಮಾಡಿದ್ದೀನಿ. ಅದನ್ನು ಕೂಡ ತಾವು ಏನು ಮಾಡಬೇಕಪ್ಪ ಅಂತಂದರೆ ಒತ್ತಿ ನೋಡಬೇಕು. ಇಷ್ಟು ಇತ್ತು. ಸೊ ನಾನು ಮತ್ತೆ ನಿಮಗೆ ಸಿಗ್ತೀನಿ ಮುಂಬರ್ತಕ್ಕಂಥ ಇನ್ನೊಂದು ಹೊಸ ಭಾಗದ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಚೆನ್ನಾಗಿರಿ, ಓದ್ತಾ ಇರಿ.